ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 7 ಆಗಸ್ಟ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,297 ರೂಪಾಯಿ 97.50ಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 304.95 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಅಂದರೆ 1.27% ಅಷ್ಟು ಏರಿಕೆ ಆಗಿದೆ. ಒಂದು ದೊಡ್ಡ ಕುಸಿತದ ನಂತರ ಒಂದು ಒಳ್ಳೆಯ ರಿಕವರಿ ಅಂತ ಹೇಳ್ಬೋದು. ಇದು ಹೆಚ್ಚು ಕಡಿಮೆ ಇದಕ್ಕೆ ಏನು ಅಂತ ಹೇಳಿದ್ರೆ, ಒಂದು ಗ್ಲೋಬಲ್ ಸಪೋರ್ಟ್, ಗ್ಲೋಬಲ್ ಕ್ಯೂಸಿಂದ, ಅದೇ ರೀತಿ ಟ್ಯಾಕ್ಸ್ ರೆಗ್ಯುಲೇಷನ್ಸ್ ಏನೋ ಮಾಡಿತ್ತಲ್ಲ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ, ಅದನ್ನು ನಮ್ಮ ಗೌರ್ನಮೆಂಟ್ ಎರೇಸ್ ಮಾಡಿದೆ ಅಂತೆ. ಅದರಿಂದ ಒಂದು ಪ್ಲಸ್ ಪಾಯಿಂಟ್ ಆಯಿತು ಸ್ಟಾಕ್ಸ್ಗಳಿಗೆ, ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳಿಗೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 79,468 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 874.94 ಪಾಯಿಂಟ್ಸ್ಗಳಷ್ಟು ಏರಿಕೆ ಇದೆ. ಅಂದರೆ 1.11% ಅಷ್ಟು ಏರಿಕೆ ಇದೆ. ಒಂದು ರಿಕವರಿ ಮಾಡಿದೆ ಅಂತ ಹೇಳ್ಬೋದು. ನಿನ್ನೆ ಮತ್ತೆ ಒಂದು 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಏನು ಇಳಿಕೆ ಆಗಿತ್ತು, ಕುಸಿತ ಆಗಿತ್ತು, ಅದರಿಂದ ಒಂದು ಸ್ವಲ್ಪ ಒಳ್ಳೆಯ ರಿಕವರಿ ಅಂತಲೇ ಹೇಳ್ಬೋದು. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂದರೆ, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಏರಿಕೆ ಆಗಿದೆ. ಒಂದು ಒಳ್ಳೆ ಟೋಟಲ್ ಆಗಿ ಒಂದು ಶೇರ್ ಮಾರ್ಕೆಟ್ನಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ನೋಡೋದಾದರೆ ONGC ಶೇರ್ಸ್ಗಳಲ್ಲಿ ಕೋಲ್ ಇಂಡಿಯಾ, ಅಡಾನಿ ಎಂಟರ್ಪ್ರೈಸಸ್, ಅಡಾನಿ ಪೋರ್ಟ್ಸ್, ಪವರ್ ಗ್ರಿಡ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಬಜಾಜ್ ಆಟೋ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. LTI, ಮೈಂಟ್ರಿ, ಅಲ್ಟ್ರಾಟೆಕ್ ಸಿಮೆಂಟ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, L&T, ವಿಪ್ರೋ, ಹಾಗೆ ಭಾರತ್ ಪೆಟ್ರೋಲಿಯಂ, GSW ಸ್ಟೀಲ್, ಡಿವಿಸ್ ಲ್ಯಾಬೊರೇಟರೀಸ್, HDFC ಲೈಫ್, ಟಾಟಾ ಸ್ಟೀಲ್, ಇನ್ಫೋಸಿಸ್, ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ನಲ್ಲೂ ಏರಿಕೆ ಇದೆ. ಸನ್ ಫಾರ್ಮಾ, ಬಜಾಜ್ ಫಿನಾನ್ಸ್, ಸಿಪ್ಲಾ, HDFC ಬ್ಯಾಂಕ್. ಹೆಚ್ಚು ಕಡಿಮೆ ನಿಫ್ಟಿ 50ನಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಂಪ್ನಿಗಳು, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳ್ಬೋದು ಇವತ್ತು. ಅದೇ ರೀತಿ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಲಿಮಿಟೆಡ್, ಇದು ಫಸ್ಟ್ ಕ್ರೈ ಅಂತ ಒಂದು ಬ್ರ್ಯಾಂಡ್ ಇದೆಯಲ್ಲ, ಅದ್ರದ್ದು ಇದು IPO ಇತ್ತು. ನಾಳೆ ಲಾಸ್ಟ್ ಡೇಟ್ ಇದು ಇವತ್ತು ತನಕನೂ ಒಂದು ಸ್ವಲ್ಪ ಇದರಲ್ಲಿ ಮಾರ್ಕೆಟ್ನಲ್ಲಿ ಪಾಪ್ಯುಲರ್ ಆಗಿತ್ತು. ಬಟ್ ಯಾಕೋ ರಿಟೇಲ್ ಕ್ಯಾಟಗರಿನಲ್ಲಿ ಇದು ಇವತ್ತವರೆಗೂ ನೋಡಿದ್ರೆ, ನಾಳೆ ಲಾಸ್ಟ್ ಡೇಟ್ ಇದೆ, ನಾಳೆ ಹಾಕಬೇಕು ಅಂತ ಹೇಳಿದ್ರೆ ನೋಡಬೇಕಲ್ಲ ಯಾವ ಥರ ಡಿಮ್ಯಾಂಡ್ ಇದೆ ಏನು ಅಂತ. ನೋಡೋದಾದರೆ ಇದು ಒನ್ ಟೈಮ್ಸ್ ಅಷ್ಟೇ ಸಬ್ಸ್ಕ್ರೈಬ್ ಇದೆ, ಒಂದು ಪಟ್ಟು ಎಷ್ಟಿದೆ ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು ಹೆಚ್ಚು ಕಡಿಮೆ ಇವಾಗ ತನಕನೂ. ಇದು ನಾಳೆ 8ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ನೋಡಬೇಕು ಇದು ಏನಾಗುತ್ತೆ ಅಂತ, ಇದಕ್ಕೆ ಅಷ್ಟು ಡಿಮ್ಯಾಂಡ್ ಬರುತ್ತೋ, ಯಾವ ಥರ ಲಿಸ್ಟಿಂಗ್ ಆಗುತ್ತೆ ಅಂತ. ಬಟ್ ನಾಳೆ ಲಾಸ್ಟ್ ಇದೆ, ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ನಾಳೆ ತನಕನೂ ಟೈಮ್ ಇದೆ. ಬಟ್ ಇದಕ್ಕೆ ಎಷ್ಟು ಅಪ್ಲಿಕೇಶನ್ಸ್ ಇದೆ, ರಿಟೇಲ್ ಕ್ಯಾಟಗರಿ ಇದೆ ಅಷ್ಟೇ ಇರೋದು. ತುಂಬ ಹೈ ಡಿಮ್ಯಾಂಡಲ್ಲಿ ಏನೂ ಬಂದಿಲ್ಲ ಇವತ್ತವರೆಗೂ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.